ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಇಯವರು ಇವತ್ತಿನಲ್ಲಿ ಒಂದು ಇಂಪಾರ್ಟೆಂಟ್ ನೋಟಿಸನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇನ್ನೂ ಅದು ವೆಬ್ಸೈಟಲ್ಲಿ ಬಂದಿಲ್ಲ, ಸ್ವಲ್ಪ ಹೊತ್ತದ ನಂತರ ಬಿಡ್ತಾರೆ. ಸದ್ಯಕ್ಕೆ ಟ್ವಿಟರ್ನಲ್ಲಿ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ಬನ್ನಿ. MCC ನಡೆಸಿದ 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಿರುವ 774 ಮಂದಿಗೆ ಕೆಇಎ 2ನೇ ಸುತ್ತಿನಲ್ಲಿ ವೈದ್ಯಕೀಯ ಕೋರ್ಸ್ ಸೀಟು ಹಂಚಿಕೆಯಾಗಿದ್ದು, ಅಂದರೆ 774 ಮಂದಿಗೆ ಕೆಇಯಲ್ಲೂ ಕೂಡ ಸೀಟ್ ಸಿಕ್ಕಿದೆ ಮತ್ತು MCCಯಲ್ಲಿ ಕೂಡ ಸಿಕ್ಕಿದೆ. ಅಂಥವರಿಗೆ ಉಚಿತವಾಗಿ ಹೊರಹೋಗುವುದಕ್ಕೆ ಕ್ವಿಟ್ ಆಪ್ಷನನ್ನು ನೀಡಲಾಗಿದೆ. ಅಖಿಲ ಭಾರತೀಯ ಮಟ್ಟದ ಕೋಟಾದ ಅಂದರೆ ಆಲ್ ಇಂಡಿಯಾ ಕೋಟಾದ ಸೀಟಿಗೆ ಪ್ರವೇಶ ಪಡೆಯುವವರು ಕೆಇಎ ಸೀಟನ್ನು ಬಿಟ್ಟು ಹೊರಹೋಗುವುದಕ್ಕೆ ಸೆಪ್ಟೆಂಬರ್ 22 ಅಂದರೆ ಇವತ್ತು ಸಂಜೆ 5 ಗಂಟೆವರೆಗೂ ಅವಕಾಶ ನೀಡಲಾಗಿದೆ. ಅಂಥವರ ಅನುಕೂಲಕ್ಕಾಗಿ ಕೆಇಎನಲ್ಲಿ ಪಾವತಿಸಿದ್ದ ಶುಲ್ಕ ಅಥವಾ ಕಾಷನ್ ಡೆಪಾಸಿಟನ್ನು ಕೂಡ ಆದಷ್ಟು ಬೇಗ ಹಿಂತಿರುಗಿಸುವ ಕೆಲಸವನ್ನು ಮಾಡಲಾಗುವುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಬಿಟ್ಟು ಹೋದವರ ನಂತರ ಉಳಿಯುವ ಸೀಟುಗಳನ್ನು 2ನೇ ಸುತ್ತಿನ ಫಲಿತಾಂಶಕ್ಕೆ ಪರಿಗಣಿಸಿ ಪುನಃ ಮರು ಫಲಿತಾಂಶವನ್ನು ಸೆಪ್ಟೆಂಬರ್ 23ರಂದು ಬೆಳಗ್ಗೆ 11 ಗಂಟೆ ನಂತರ ಪ್ರಕಟಿಸಲಾಗುವುದು. ಅಂದರೆ ನಮ್ಮ ಫೈನಲ್ ರಿಸಲ್ಟ್ನ ಇವತ್ತು ರನ್ ಮಾಡಿ ಕ್ವಿಟ್ ಆದಮೇಲೆ ನಾಳೆ ಬೆಳಗ್ಗೆ 11 ಗಂಟೆ ನಂತರ ಫೈನಲ್ ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂತಿಮ ಫಲಿತಾಂಶ ಬೆಳಗ್ಗೆ ಸೆಪ್ಟೆಂಬರ್ 26ರೊಳಗೆ ಶುಲ್ಕ ಪಾವತಿಸಿ ಖಾತರಿ ಸೀಟು ಡೌನ್ಲೋಡ್ ಮಾಡಿಕೊಂಡು ಸೆಪ್ಟೆಂಬರ್ 28ರೊಳಗೆ ವರದಿ ಮಾಡಿಕೊಳ್ಳಬೇಕು. ಸೊ ಕಾಲೇಜಿನ ರಿಪೋರ್ಟ್ ಆಗೋದು ಸೆಪ್ಟೆಂಬರ್ 28 ಅಂತ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಒಂದು ನೋಟಿಸ್ ಕೂಡ ಒಂದು ಶೆಡ್ಯೂಲ್ ಕೂಡ ನೀಡಿದ್ದಾರೆ. ಇದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ದಿನಾಂಕ 20/9/2025ರಂದು ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ಈಗಾಗಲೇ ತಿಳಿಸಿರುವಂತೆ ಆಲ್ ಇಂಡಿಯಾ ಮತ್ತು ಕೆಇಎ ಇಲ್ಲಿ ಎರಡೂ ಕಡೆ ಸೀಟು ಪಡೆದಿರುವ ಅಭ್ಯರ್ಥಿಗಳು ಅಖಿಲ ಭಾರತೀಯ ಸೀಟಿನಲ್ಲಿ ಮುಂದುವರಿಸಲು ಇಚ್ಛಿಸಿದ್ದಲ್ಲಿ, ಅಂದರೆ ಆಲ್ ಇಂಡಿಯಾಗೆ ಹೋಗಬೇಕು, ನಮ್ಗೆ ಇಲ್ಲಿದ್ದು ಸೀಟ್ ಬೇಡ ಅಂದರೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಂದರೆ ಕ್ವಿಟ್ ಪೋರ್ಟಲ್ ಈಗ ರಿಲೀಸ್ ಮಾಡಿದ್ದಾರೆ ನೋಡಿ, ಲಾಗಿನ್ ಮಾಡಿ ಕೆಇಎ ಸೀಟನ್ನು ಬಿಟ್ಟು ಕೊಡಬಹುದು. ಅಂಥ ವಿದ್ಯಾರ್ಥಿಗಳಿಗೆ ಯಾವುದೇ ದಂಡ ವಿಧಿಸುವುದಿಲ್ಲ. ಇದಕ್ಕೆ ಕೆಇಎಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ನೆಕ್ಸ್ಟ್ ಅಂದರೆ ಕ್ವಿಟ್ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ಕೆಇಎ ಸೀಟನ್ನು ಬಿಟ್ಟು ಕೊಡುವ ಅವಧಿ ಎಷ್ಟರಿಂದ ಎಷ್ಟು ಗಂಟೆ ಅಂತ ಕೊಟ್ಟಿದ್ದಾರೆ ಅಂದರೆ ಇವತ್ತು 22/9/2025 ಬೆಳಗ್ಗೆ 11ರಿಂದ ಸ್ಟಾರ್ಟ್ ಮಾಡಿದ್ದಾರೆ, ಸಂಜೆ 5 ಗಂಟೆಯವರೆಗೆ ಇರುತ್ತೆ. ಗಮನಿಸಿ, ಕೆಇಎನಲ್ಲಿ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ವೈದ್ಯಕೀಯ ಸೀಟ್ಸ್ಗೆ ಚಾಯ್ಸ್ 1 ನೀಡಿ ಕಾಲೇಜಿಗೆ ವರದಿ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಇತರೆ ಕಾರಣಗಳಿಂದ ಪ್ರಾಧಿಕಾರದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಇಚ್ಛಿಸಿದ್ದಲ್ಲಿ ಈಗಾಗಲೇ ರದ್ದುಪಡಿಸಿಕೊಳ್ಳಬಹುದಾಗಿತ್ತು. ಅಂದರೆ ಚಾಯ್ಸ್ 1 ತೊಗೊಂಡು ಈಗಾಗಲೇ ಯಾರು ಕಾಲೇಜಿಗೆ ರಿಪೋರ್ಟ್ ಆಗಿರ್ತಾರೆ ಅವರು ಕೂಡ ಚೇಂಜ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೂ ಅಂತಹ ಅಭ್ಯರ್ಥಿಗಳು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ ತಕ್ಷಣವೇ ಪ್ರಾಧಿಕಾರದ ಖುದ್ದಾಗಿ ಬಂದು ಎಲ್ಲ ಅಗತ್ಯ ದಾಖಲೆಗಳನ್ನು ನೀಡಿ ರದ್ದುಪಡಿಸಿಕೊಳ್ಳಲು ಸೂಚಿಸಿದೆ. ಅಂದರೆ ಚಾಯ್ಸ್ 1 ಕೊಟ್ಟು ಈಗಾಗಲೇ ಕಾಲೇಜಿಗೆ ರಿಪೋರ್ಟ್ ಆಗಿ ಈಗೂ ಕೂಡ MCCಯಲ್ಲಿ ಸೀಟ್ ಸಿಕ್ಕು ಇಲ್ಲಿಂದ ಎಕ್ಸಿಟ್ ಆಗಬೇಕಂದ್ರೆ ಅವರಿಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ. ಅವ್ರ ಟೈಮಿಂಗ್ ಏನಿದೆ ಅಂದರೆ 22/9/2025 ಸಂಜೆ 5 ಗಂಟೆ ಒಳಗೆ, ಅಂದರೆ ಇವತ್ತು ಸಂಜೆ 5 ಗಂಟೆ ಒಳಗೆ ಅವ್ರಿಗೆ ಹೋಗಿ ಖುದ್ದಾಗಿ ಕೆಇಎ ಬೆಂಗಳೂರು ಮಲ್ಲೇಶ್ವರಂ ಆಫೀಸಿಗೆ ಹೋಗಿ ಅವ್ರಿಗೆ ಬೇಕಾದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅವರು ಎಕ್ಸಿಟ್ ಆಗ್ಬೋದು. ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡಿದ ನಂತರ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವುದು 23/9/2025 ಮಧ್ಯಾಹ್ನ 12 ಗಂಟೆಯಿಂದ 26/9/2025 ಟೈಮ್ ಕೊಟ್ಟಿದ್ದಾರೆ. ಶುಲ್ಕ ಪಾವತಿ ಬ್ಯಾಂಕ್ನ ವ್ಯವಹಾರದ ಸಮಯದಲ್ಲಿ. ನೆಕ್ಸ್ಟ್ ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಕನ್ಫರ್ಮೇಷನ್ ಸ್ಲಿಪ್ನೊಂದಿಗೆ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳಲಾಗುವುದು 28/9/2025 ಸಂಜೆ 5:30 ಟೈಮ್ ಕೊಟ್ಟಿದ್ದಾರೆ. So fee paid or caution deposit if any in the earlier round will be adjusted in this round upon selection of a seat in this round. ಸೊ ಕಾಲೇಜಿಗಾಗಲೇ ಕೆಇಎ ಅವರಿಗೆ ಫೀಸ್ ಕೊಟ್ಟಿದ ಮೇಲೆ ಏನಾದರೂ ಉಳಿದಿತ್ತಂದರೆ ಅದನ್ನು ಕಾಲೇಜ್ ಫೀಸಲ್ಲಿ ಅಡ್ಜಸ್ಟ್ ಮಾಡ್ತಾರೆ, ಇಲ್ಲಾಂದರೆ ರಿಫಂಡ್ ಆಗುತ್ತೆ. ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು ಅಥವಾ ಹಿಂದಿನ ಸುತ್ತಿನಲ್ಲಿ ಶುಲ್ಕವನ್ನು ಕಾಷನ್ ಡೆಪಾಸಿಟ್ ಪಾವತಿಸಿದ್ದರೆ ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿನ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು ಅಥವಾ ಕಾಲೇಜುಗಳು ಶನಿವಾರ ಮತ್ತು ಭಾನುವಾರ ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸದ ದಿನಗಳೆಂದು ಪರಿಗಣಿಸಲು ಎಂದು ಸೂಚಿಸಲಾಗಿದೆ. ಸೊ ಇದ್ರ ಮೇಲೆ ಆಗಲೇ ಕೆಇಎ ಡೈರೆಕ್ಟರ್ ಅವರು ಕೆಇಎ ವಿಕಸನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋದನ್ನು ಬಿಟ್ಟಿದ್ದಾರೆ. ಅದರ ವಿಡಿಯೋ ಬಗ್ಗೆ ನಾನು ಇನ್ ಡೀಟೇಲ್ ಅನಾಲಿಸಿಸ್ ಮಾಡಿದ್ದೀನಿ, ಅದು ಕೂಡ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಕೂಡ ನೋಡಿ. ಸೊ ಯಾರು ಎಕ್ಸಿಟ್ ಆಗಬೇಕಂತಿದ್ರು ಅದು ಗಿವನ್ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಎಕ್ಸಿಟ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.